ಕಾಂಗ್ರೆಸ್ನಲ್ಲಿ ಇನ್ನೂ ಮುಗಿಯದ ನಾಯಕರ ಜಟಾಪಟಿ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಹೈಕಮಾಂಡ್ನತ್ತ ಬೊಟ್ಟನ್ನ ಮಾಡಲಾಗ್ತಾ ಇದೆ. ಇನ್ನು ಹೈಕಮಾಂಡ್ನತ್ತ ನೇರವಾಗಿ ಬೊಟ್ಟು ಮಾಡ್ತಿದ್ದಾರೆ ಅಸಮಾಧಾನಿತರು. ಗೊಂದಲಕ್ಕೆ ವರಿಷ್ಠರು ಕಾರಣ ಅಂತ ಇದ್ದಾರೆ ಅಸಮಾಧಾನಿತರು. ಡಾಕ್ಟರ್ ಜಿ ಪರಮೇಶ್ವರ್, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಅದರಲ್ಲೂ ತಮ್ಮನ್ನ ಉದಾಹರಣೆಯಾಗಿ ಕೊಟ್ಟು ಪರಮೇಶ್ವರ್ ಒಂದು ಕಡೆ ತಿರುಗೇಟನ್ನ ಕೊಡ್ತಾ ಇರೋ ಅಂತ ವಾತಾವರಣ ಕಾಂಗ್ರೆಸ್ನಲ್ಲಿ ಈಗ ನಿರ್ಮಾಣ ಆಗಿದೆ. ಕೆಪಿಸಿಸಿ ಜೊತೆಗೆ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೇರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನ ಕೊಡ್ತಿದ್ದಾರೆ. ತಮ್ಮದೇ ಉದಾಹರಣೆಯನ್ನ ಕೊಡ್ತಾ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಹರೀಶ್, ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮದೇ ಆದಂತಹ ಉದಾಹರಣೆಯನ್ನ ಕೊಟ್ಟು ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಅವ್ರಿಗೆ ತಿರುಗೇಟನ್ನ ಕೊಡ್ತಾ ಇರುವಂತಹ ವಾತಾವರಣ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ. ಎಲ್ಲೋ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್, ರಾಜ್ಯ ಕಾಂಗ್ರೆಸ್ನಲ್ಲಿನ ಮುಖ್ಯವಾಗಿ ಈ ಕಗ್ಗಂಟೇನಿದೆ ಅದಿನ್ನೂ ಬಗೆಹರದಂತೆ ಕಾಣಿಸ್ತಾ ಇಲ್ಲ. ಸಹಜವಾಗಿ ನಾಯಕರ ನಡುವಿನ ಶೀತಲ ಸಮರ ಹಾಗೆ ಕೂಡ ಮುಂದುವರೆದಿದೆ. ಅದೆಲ್ಲದ ನಡುವೆ ಇವತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿದ್ದಾರೆ. ಮಗದೊಂದು ಕಡೆ ಪರಮೇಶ್ವರ್ ಅವ್ರನ್ನ ನೇರವಾಗಿ ಕೂಡ ಎಚ್ ಸಿ ಮಹಾದೇವಪ್ಪ ಅವರು ಭೇಟಿಯಾಗಿ ಒಂದಷ್ಟು ಚರ್ಚೆ ನಡೆಸಿರುವಂಥ ಸಾಕಷ್ಟು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ನಡುವೆ ಈಗ ಸದ್ಯಕ್ಕೆ ಉದ್ಭವಿಸಿರುವಂಥ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧ ಗೊಂದಲಕ್ಕೆ ನೇರ ಹೈಕಮಾಂಡ್ ಕಾರಣ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಕೆಲವು ಸಚಿವರು ಕೂಡ ಬೊಟ್ಟು ಮಾಡ್ತಾ ಇರುವಂಥದ್ದು ಅದು ಕೂಡ ಹೈಕಮಾಂಡ್ ಕಡೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ರೀತಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಆಗಿರ್ಬೋದು ಮತ್ತು ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಇವರೆಲ್ಲರೂ ಕೂಡ ನೇರವಾಗಿ ಹೈಕಮಾಂಡ್ರಿಂದಾಗಿ ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಅನ್ನುವಂಥ ಮಾತನ್ನ ಪದೇ ಪದೇ ಪುನರುಚ್ಚಾರ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ಒಂದಷ್ಟು ಉದಾಹರಣೆಗಳನ್ನ ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಒಂದು ಈ ಹಿಂದೆ ಕೂಡ ರಾಜ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಒಂದು ನೋಟನ್ನು ಹೊರಡಿಸಿದ್ರು. ಆ ಒಂದು ಸಂದರ್ಭದಲ್ಲಿ MP ಚುನಾವಣೆವರೆಗೆ ಮಾತ್ರ ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿರ್ತಾರೆ, ಆಮೇಲೆ ಬದಲಾವಣೆ ಆಗುತ್ತೆ ಅನ್ನುವಂಥ ನೋಟನ್ನು ಹೊರಡಿಸಿದ್ರು. ಆದರೆ ಇದುವರೆಗೂ ಕೂಡ ಅವ್ರನ್ನ ಬದಲಾವಣೆ ಮಾಡದೇ ಇರುವಂಥದ್ದು ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗಿದೆ. ಇದನ್ನ ಸ್ವತಃ ಹೈಕಮಾಂಡೇ ಬಗೆಹರಿಸಬೇಕು, ಹೈಕಮಾಂಡ್ ಇದಕ್ಕೆ ಉತ್ತರವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನೂ ಒಂದು ಮುಂದೆ ಹೋದಂತಹ ಪರಮೇಶ್ವರ್ ಅವರು ನನಗೂ ಅಂಥ ಸನ್ನಿವೇಶ ಸೃಷ್ಟಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು ನೇರವಾಗಿ ಕೂಡ ಪಕ್ಷದ ಅಧ್ಯಕ್ಷನಾಗಿ ವಹಿಸ್ಕೊಂಡೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಸಚಿವನಾಗಿ ಸರ್ಕಾರದ ಭಾಗ ಆಗಿರಲಿಲ್ಲ ಅನ್ನುವಂತಹ ಸಮರ್ಥನೀಯ ವಾದವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆಗೆ ಹೈಕಮಾಂಡ್ ಸಮರ್ಥವಾದ ಉತ್ತರ ಕೊಡಬೇಕಾಗುತ್ತೆ ಅನ್ನುವಂಥ ರೀತಿಯಲ್ಲಿ ಹೇಳುವ ಮೂಲಕ ಆ ಚೆಂಡು ಹೈಕಮಾಂಡ್ ಹತ್ರನೇ ಇದೆ ಅನ್ನುವಂಥ ಸಂದೇಶವನ್ನ ಕೊಡುವಂಥ ಪ್ರಯತ್ನ ಆಗಿದೆ. ಇದೆಲ್ಲದಕ್ಕೂ ಬಹಳ ಪ್ರಮುಖ ಆಗಿರುವಂಥದ್ದು ಇತ್ತೀಚೆಗೆ ದಲಿತ ಸಚಿವರ ಮತ್ತು ಶಾಸಕರ ಸಭೆಗೆ ಬ್ರೇಕ್ ಆಗಿದ್ದ ಕಾರಣಕ್ಕಾಗಿ ಇವರೆಲ್ಲರೂ ಈ ರೀತಿ ತಿರುಗಿ ಬಿದ್ದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಮಧು, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.